ಮಕ್ಕಳು ಯಾವಾಗ್ಲೂ ತರ ಅಜ್ಜಿ ಹೇಳೋ ಕಥೆನ ಕೇಳೋಕೆ ಮನೆ ಮುಂದೆ ಕೂತಿರೋ ಆ ಅಜ್ಜಿ ಹತ್ರ ಆ 2 ಮಕ್ಕಳು ಬರ್ತಾರೆ. ಅಜ್ಜಿ ಅಜ್ಜಿ ನಾವು ಬಂದ್ಬಿಟ್ವಿ, ನಮ್ಗೊಂದು ಕತೆ ಹೇಳಿ. ಅಜ್ಜಿ, ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗಕ್ಕೂ ಮುಂಚೆ ನಮ್ಗೊಂದು ಕತೆ ಹೇಳಿ ಅಜ್ಜಿ. ಹಾ ಹೇಳಿ ಮಕ್ಕಳೇ, ಇವತ್ತು ಯಾವ ಕತೆನ ಕೇಳ್ಬೇಕು ನೀವು? ಅಜ್ಜಿ, ನಾವು ಅಪ್ಪ ಕಾಂಗನ್ ಕಾಡ್ ಬಗ್ಗೆ ಮಾತಾಡ್ತಿರೋದನ್ನ ತುಂಬಾ ಸಲ ಕೇಳ್ತೀವಿ. ಹೌದಾ, ಹೇಳಿ ಏನ್ ಕೇಳಿದ್ರಿ ನೀವು ಅಂತ. ಅದೇ ಅಜ್ಜಿ, ಕಾಂಗನ್ ಕಾಡಲ್ಲಿ ಯಾವುದೋ ನೆರಳಿದೆ ಅಂತ. ಅದು ಆ ಕಾಡಲ್ಲಿರೋ ಕೆಂಪು ಗಂಧನ ಕಾಪಾಡುತ್ತಂತೆ. ಯಾರಾದ್ರೂ 6 ಗಂಟೆ ಆದ್ಮೇಲೆ ಅಲ್ಲಿಗೆ ಹೋದ್ರೆ ಅಥವಾ ಕೆಂಪು ಗಂಧನ ಕಳ್ತನ ಮಾಡೋಕ್ ಪ್ರಯತ್ನ ಪಟ್ರೆ ಅವ್ರನ್ನ ಆ ನೆರಳು ಸಾಯಿಸ್ಬಿಡುತ್ತಂತೆ ಅಜ್ಜಿ. ಅಜ್ಜಿ ಪ್ಲೀಸ್ ನೀವು ನಮ್ಗೆ ಹೇಳಿ ಆ ನೆರಳಿನ ಬಗ್ಗೆ, ಮತ್ತೆ ಅದು ಕಾಂಗನ್ ಕಾಡನ್ನ ಯಾಕೆ ರಕ್ಷಣೆ ಮಾಡ್ತಾ ಇದೆ? ನಾನು ಹೇಳ್ತೀನಿ ಮಕ್ಕಳೇ. ಆ ನೆರಳು ಒಬ್ಳು ಹೆಂಗಸ್ತು. ಅಜ್ಜಿ ಆ ಕಥೆನ ಹೇಳೋಕೆ ಶುರು ಆದ್ಮೇಲೆ ಆಗ 2 ಮಕ್ಕಳ ತಂದೆ ಕಂಗನ್ ಊರಿಗೆ ಪೊಲೀಸ್ ಹೆಡ್ ಇದ್ರು. ಅವ್ರಲ್ಲಿಗೆ ಬರ್ತಾರೆ ಮತ್ತೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಳೇ ಹೋಗಿ ಒಳಗೋಗಿ, ಸ್ಕೂಲಿಂದ ಬರೋ ತಡ ಕತೆ ಅಂತ ಕೂತ್ಕೊಂಡ್ಬಿಡ್ತೀರಾ. ಹೋಗಿ ಒಳಗೋಗಿ, ಉಳಿದಿರೋ ಕತೆನ ಇನ್ಯಾವತ್ತಾದ್ರೂ ಕೇಳಿಸ್ಕೊಳ್ಳಿ. ಅಪ್ಪ, ಅಜ್ಜಿ ನಮ್ಗೆ ಕಾಂಗನ್ ಕಾಡಿನ ಬಗ್ಗೆ ಕತೆ ಹೇಳ್ತಾ ಇದ್ರು. ಹೇಳ್ದೆ ತಾನೇ ಒಳಗೋಗಿ ಅಂತ, ಯಾವ ಕತೆನೂ ಕೇಳೋದು ಬೇಡ. 2 ಮಕ್ಕಳು ಬೇಜಾರು ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಅಮ್ಮ, ನೀವ್ ಯಾವ ಕತೆನ ಮಕ್ಳಿಗೆ ಹೇಳಕ್ ಹೊರಟಿದ್ರಿ? ಅದೇ ದೆವ್ವ ಭೂತದ ಕತೆನಾ? ಈ ಕಾಂಗನ್ ಕಾಡಿನ ಕತೆ ಬಗ್ಗೆ ಮಕ್ಕಳಿಗೆ ಏನು ಹೇಳಕ್ ಹೋಗ್ಬಿಡಿ, ಅವ್ರ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇವತ್ತಲ್ಲ ನಾಳೆ ಈ ಕತೆ ಅವ್ರಿಗೆ ಗೊತ್ತಾಗ್ಲೇಬೇಕು. ಯಾರ ಬಗ್ಗೆ ಅಂದ್ರೆ ಈ ಗಂಧದ ಮರದ ಕಳ್ಳತನವನ್ನ ಯಾರ್ ತಡೆ ಹಿಡ್ದಿದಾರೋ ಅವ್ರ ಬಗ್ಗೆ. ಅಮ್ಮ, ಹೋಗಿ ಒಳಗೋಗಿ ಕೂತ್ಕೊಳ್ಳಿ. ಯಾವಾಗ ನೋಡಿದ್ರು ಮನೆ ಅಂಗಳದಲ್ಲೇ ಕೂತಿರ್ತೀರಾ. ಹೋಗಿ ಒಳಗಡೆ ಹೋಗಿ ಏನಾದರೂ ತಿನ್ನಿ. ಮತ್ತೆ ಅಮ್ಮ, ಪ್ಲೀಸ್ ಮಕ್ಕಳಿಗೆ ನೀವು ಆ ಕತೆ ಹೇಳಕ್ ಹೋಗಬೇಡಿ. ಬವರ್ ಅಜ್ಜಿಗಿಷ್ಟು ಹೇಳಿ ಕಂಗನ್ ಪೊಲೀಸ್ ಸ್ಟೇಷನ್ಗೆ ಹೊರಟೋಗ್ತಾನೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರವೀನಾ ಅವರು ಬವರನ್ನ ವೇಟ್ ಮಾಡ್ತಾ ಇರ್ತಾರೆ. ಜೈ ಹಿಂದ್ ಸರ್. ಜೈ ಹಿಂದ್. ಯಾರಾದ್ರೂ ಬಾಕಿ ಇದ್ದಾರಾ ಗಂಧದ ಮರದ ಕೇಸಲ್ಲಿ ಇನ್ನೂ ನಮ್ಗಳ ಕೈಗೆ ಸಿಕ್ಕಾಕೊಳ್ದೇ ಇರೋರು? ಸರ್, ಅಮರಿಂದರ್ ಸಿಂಗ್ ಗ್ಯಾಂಗ್ಸ್ಟರ್ ಒಬ್ನೇ ಈ ಗಂಧದ ಮರಗಳನ್ನ ಕಳ್ತನ ಮಾಡ್ತಾ ಇದ್ದಾನೆ. ಗ್ರೇಟ್. ಈಗ ಅಮರಿಂದರ್ ಒಬ್ಬ ಬಾಕಿ ಅಷ್ಟೇ. ಅವನು ಕೂಡ ನನ್ನ ಹಾಗೆ ನಾರ್ತ್ ಇಂಡಿಯಾ ಇಂದ ಇಲ್ಲಿಗೆ ಬಂದಿರೋದು. ಆದಷ್ಟು ಬೇಗ ಅವನು ಅರೆಸ್ಟ್ ಮಾಡೋಣ. ಅದಾದ್ಮೇಲೆ ಯಾರು ಕೂಡ ಈ ಕಾಡಲ್ಲಿ ಕೆಂಪು ಗಂಧನ ಕಳ್ತನ ಮಾಡೋಕೆ ಧೈರ್ಯ ಪಡಲ್ಲ. ಭವರ್ ಮತ್ತೆ ಅವನ್ ಪೊಲೀಸ್ ಫೋರ್ಸ್ ಗಂಧದ ಮರದ ಕಳ್ಳತನವನ್ನ ಪೂರ್ತಿಯಾಗಿ ಬಂದ್ ಮಾಡಿದ್ರು. ಯಾರೂ ಕೂಡ ಆ ಗಂಧದ ಮರಗಳನ್ನ ಕಳ್ಳತನ ಮಾಡಬೇಕು ಅಂತ ಯೋಚನೆ ಕೂಡ ಮಾಡಕ್ಕಾಗ್ತಾ ಇರಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿನ ಬಿಟ್ಟು, ಅವನು ಚಿಕ್ಕಂದಿನಿಂದ ಕಂಗನ್ ಊರಲ್ಲೇ ಇದ್ದ. ಅವನ್ ಬೇಗ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸ್ಬೇಕು ಅಂತ ತಯಾರಾಗಿದ್ದ. ಆ ವ್ಯಕ್ತಿಯ ಹೆಸರು ಪುಷ್ಪ. ಈ ತರ ಎಲ್ಲಿ ತನಕ ಆಗುತ್ತೋ, ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲಾಂದ್ರೆ ಸ್ವಲ್ಪ ದಿವಸದಲ್ಲೇ ಇಬ್ರು ಕಂಗಾಲ ಹೋಗ್ಬಿಡ್ತೀವಿ. ಸಮಾಧಾನ ಮಾಡ್ಕೋ ರಾಜೇಶ್. ಮತ್ ನನಗೊಂದು ಮಾತು ಹೇಳು, ಇದಂದೇ ಎಲ್ಲ ಬಂದಾಗಿದೆ ಅಂದಮೇಲೆ ಆ ಅಮರಿಂದರು ಈ ಸ್ಮಗ್ಲಿಂಗ್ ನ ಹೇಗ್ ಮಾಡ್ತಾ ಇದ್ದಾನೆ ಅಂತ ಪೊಲೀಸ್ನವರಲ್ಲೇ ಯಾರೋ ಒಬ್ರು ಇವನಿಗೆ ಸಹಾಯ ಮಾಡ್ತಾ ಇದಾರೆ ಅನ್ಸುತ್ತೆ. ಆ ಲಾಲ್ ಕನ್ನಿ ಸುಬ್ಗಾಮಿ ಕಾಡಿಂದ ಗಂಧನ ಕಳ್ತನ ಮಾಡಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದಾರೆ. ಇಡೀ ಮಾರ್ಕೆಟ್ ಅವ್ರ ಕೈವಶವಾಗ್ತಾ ಇದೆ. ಹೌದಾ? ಹೀಗ ವಿಷಯ. ನನ್ನ ಹತ್ರ ಒಂದು ಮಸ್ತ್ ಪ್ಲಾನ್ ಇದೆ ನಾಗೇಶ್. ನಾವುಗಳು ಮಾತಾಡೋ ಬದಲು ಮಾಡಿ ತೋರ್ಸಿದ್ರೆ ಒಳ್ಳೇದು. ಈಗ ನಾವು ಕಾಂಗನ್ ಕಾಡಿಗೆ ಹೋಗೋಣ. ಇಡೀ ಕಾಂಗನ್ ಕಾಡು ಕೆಂಪು ಗಂಧದ ಮರದಿಂದ ತುಂಬ ಹೋಗಿದೆ. ಮತ್ತೆ ಚೆನ್ನೈಯಲ್ಲಿ ಎಷ್ಟೊಂದು ಜನ ಮಾಲ್ ತಗೊಳಕ್ಕೆ ಕಾಯ್ತಾ ಇದಾರೆ. ಅರ್ಥ ಆಯ್ತಾ ಪುಷ್ಪ? ನಿಂಗೆ ಅರ್ಥ ಆಗ್ತಾ ಇಲ್ವಾ ಅಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ? ಅಲ್ಲಿ ಒಂದು ನೆರಳಿದೆ, ಅದು ಆ ಕಾಡನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೆ ಯಾರಾದ್ರೂ ಅಲ್ಲಿ ಹೋದ್ರೆ ಅವ್ರು ಯಾವತ್ತೂ ವಾಪಸ್ ಬರೋದಿಲ್ಲ. ನಾನು ಹೋಗ್ತೀನಿ. ಇಷ್ಟೊಂದು ಗಂಧದ ಮರ ಕಾಂಗನ್ ಕಾಡಲ್ಲಿದೆ ಅಂದಮೇಲೆ ನಾವು ಬೇರೆ ಕಾಡಿಗೆ ಯಾಕೆ ಹೋಗ್ಬೇಕು? ಇವತ್ತೇ ಹೋಗ್ತೀನಿ. ಇವತ್ತು ರಾತ್ರಿನೇ ಹೋಗ್ತೀನಿ. ಅದು ನಿನ್ನ ಕರ್ಕೊಂಡೇ ಹೋಗೋದು. ಅರ್ಥ ಆಯ್ತಾ? ವ್ಯಾನ್ ತಗೊಂಡ್ ಬಾ, ಮತ್ತೆ ಆಚೆ ಕಾಯ್ತಾ ಇರು. ಕಾಡಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಲ್ಲಿ ಯಾವ್ದಾದ್ರು ನೆರಳಿದ್ಯಾ ಇಲ್ವಾ ಅಂತ. ಅರ್ಥ ಆಯ್ತಾ? ಪುಷ್ಪ ಯೋಚನೆ ಮಾಡ್ತಾನೆ. ಆ ಭಯಾನಕವಾದ ಕಂಗನ್ ಕಾಡಲ್ಲಿ ಅವತ್ ರಾತ್ರಿ ಹೋಗ್ಬೇಕು ಅಂತ. ಆ ಕಾಡು ಗಂಧದ ಮರದಿಂದ ತುಂಬಿತ್ತು. ಅವನಿಗೆ ಗೊತ್ತಿತ್ತು ಆ ಕಾಡ್ ಒಳಗಡೆ ಯಾರಾದ್ರೂ ಕೆಟ್ಟ ಉದ್ದೇಶದಿಂದ ಹೋದ್ರೆ ಮತ್ತೆ ವಾಪಸ್ ಬರಲ್ಲ ಅಂತ. ಇನ್ನೊಂದ್ ಕಡೆ ಬವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಚೇರಲ್ಲಿ ಕೂತ್ಕೊಂಡಿದ್ದ.
ಆಗ ಅವನ್ ಟೇಬಲ್ ಮೇಲೆ ಇಟ್ಟಿರೋ ಟೆಲಿಫೋನ್ ರಿಂಗ್ ಆಗುತ್ತೆ. ಭವರ್ ಫೋನ್ ರಿಸೀವ್ ಮಾಡ್ತಾನೆ. ಹಲೋ, ಕಾಂಗನ್ ಪೊಲೀಸ್ ಸ್ಟೇಷನ್. ಇವತ್ತು ರಾತ್ರಿ 12 ಗಂಟೆಗೆ ನಿಮ್ಮ ಊರಿನ ಗಂಧದ ಮರದ ಸಿಂಡಿಕೇಟ್ ಮೆಂಬರ್ ಪುಷ್ಪ ಕಾಂಗನ್ ಕಾಡಲ್ಲಿ ಗಂಧದ ಮರ ಕಳ್ತನ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಏನು? ಯಾರು ನೀನು? ಹಲೋ ಹಲೋ. ಇಷ್ಟ ಹೇಳಿ ಫೋನನ್ನ ಕಟ್ ಮಾಡ್ತಾರೆ. ಭವರ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಮತ್ತೆ ರವೀನಾ ಇನ್ಸ್ಪೆಕ್ಟರ್ ಅನ್ನ ಕರೀತಾನೆ. ರವೀನಾ 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 ಟೇಬಲ್ ಹತ್ರ ಬರ್ತಾಳೆ. ಎಸ್ ಸರ್, ಹೇಳಿ. ಮನೆಗೆ ಫೋನ್ ಮಾಡಿ ಹೇಳ್ಬಿಡು ಇವತ್ತು ರಾತ್ರಿ ನಿನ್ ಮನೆಗೆ ಬರಲ್ಲ ಅಂತ. ಇವತ್ತು ರಾತ್ರಿ ನಾವು ಕಾಂಗನ್ ಕಾಡ್ದಾರಿಯಲ್ಲಿ ಪುಷ್ಪಗೋಸ್ಕರ ಕಾಯ್ತಾ ಇರೋಣ. ಅವನ್ ಚಾರ್ಜ್ ಶೀಟ್ ನ ತಯಾರು ಮಾಡು, ಮತ್ತೆ ಗಾಡಿಲಿ ಇಟ್ಬಿಡು. ಅವನನ್ನ ಇವತ್ತು ರಾತ್ರಿನೇ ಅರೆಸ್ಟ್ ಮಾಡೋಣ. ಆದ್ರೆ ಸರ್, ಅವ್ರ ವಿರುದ್ಧವಾಗಿ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲ ಅನ್ನೋ ಕಾರಣದಿಂದ ಅವನ್ನ ಸುಮ್ನೆ ಬಿಡಕ್ ಆಗಲ್ವಲ್ಲ. ರವೀನಾ, ಇವತ್ತು ಅವನ ಆಟಕ್ಕೆ ನಾವು ಫುಲ್ ಸ್ಟಾಪ್ ಹಾಕೋಣ. ಅವನಿಗಿಂತ ದೊಡ್ಡ ಕೆಂಪು ಗಂಧದ ಸ್ಮಗ್ಲರ್ ಎಲ್ಲೂ ಕೂಡ ಇಲ್ಲ. ಅವನನ್ನ ಸಾಯಿಸಿದ್ರೆ ಮಾರ್ಕೆಟ್ ಅಲ್ಲಿ ಯಾರು ಇರಲ್ಲ. ಪುಷ್ಪ ಮತ್ತೆ ನಾಗೇಶ್ ಗಾಡಿ ತಗೊಂಡು ಕಂಗನ್ ಕಾಡಿನ ದಾರಿಯಲ್ಲಿ ಹೋಗ್ತಾರೆ. ರಸ್ತೆ ಖಾಲಿ ಇತ್ತು. ದೂರ ದೂರದಲ್ಲಿ ಕೂಡ ಯಾರೂ ಇರಲಿಲ್ಲ. ನಾಗೇಶ್ ಗಾಡಿ ಓಡಿಸ್ತಾ ಇದ್ದ. ಮತ್ತೆ ಅವನ ಮುಖದಲ್ಲಿ ತುಂಬಾನೇ ಭಯ ಕಾಣಿಸ್ಕೊಳ್ತಾ ಇತ್ತು. ಮತ್ತೆ ಪುಷ್ಪನ ಮುಖ ಉತ್ಸಾಹದಿಂದ ಕಾಣಿಸ್ಕೊಳ್ತಾ ಇತ್ತು. ಪುಷ್ಪ ಮತ್ತೆ ನಾಗೇಶ್ಗೆ ಗೊತ್ತಿರಲಿಲ್ಲ ಕಂಗನ್ ಕಾಡಿನಲ್ಲಿ ಹೋಗ್ತಿರುವಾಗ ಅವ್ರ ಗಾಡಿನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಆಗ ಪುಷ್ಪ ಫ್ರಂಟ್ ಮಿರರಲ್ಲಿ ಆ ಗಾಡಿನ ನೋಡ್ತಾನೆ. ಮತ್ತೆ ನಾಗೇಶ್ಗೆ ಹೇಳ್ತಾನೆ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಹೆದರ್ಕೊಳ್ದೆ ಮತ್ತೆ ನಾವ್ ಎಂತ ಕಾಡಿಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿಗೆ ಜನ ಹೋದ್ರೆ ಸತ್ತೋಗ್ಬಿಡ್ತಾರೆ. ಕೇಳು, ಹೆದರ್ಬೇಡ. ನಾನು ಏನ್ ಹೇಳ್ತೀನೋ ಅದನ್ನ ಗಮನ ಇಟ್ಟು ಕೇಳು. ಒಂದು ಗಾಡಿ ನಮ್ನ ತುಂಬಾ ಹೊತ್ತಿನ ಫಾಲೋ ಮಾಡ್ತಾ ಇದೆ. ಯಾರೋ ನಮ್ ಬಗ್ಗೆ ಇವ್ರಿಗೆ ಟಿಪ್ ಕೊಟ್ಟಿರ್ಬೇಕನ್ಸುತ್ತೆ. ನಾಗೇಶ್ ಇದನ್ನ ಕೇಳಿ ತುಂಬಾನೇ ಭಯ ಪಟ್ಕೋತಾನೆ. ಆಗ ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡ್ಸೋಕೆ ಶುರು ಮಾಡ್ತಾನೆ. ಮತ್ತೆ ಫಾಲೋ ಮಾಡ್ತಿರೋ ಗಾಡಿಯಲ್ಲಿ ಅದರಲ್ಲಿ ಭವರ್ ಮತ್ತೆ ರವೀನಾ ಇರ್ತಾರೆ. ಸರ್, ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ನಾವು ಅವ್ರನ್ನ ಫಾಲೋ ಮಾಡ್ತಿರೋದನ್ನ. ಭವರ್ ತನ್ನ ಕಾರನ್ನ ಸ್ಪೀಡಾಗಿ ಓಡಿಸಿ ಪುಷ್ಪ ಗಾಡಿ ಹತ್ರ ಬರ್ತಾರೆ. ಪೂರ್ತಿ ರಸ್ತೆ ಮರಗಳಿಂದ ತುಂಬಿಕೊಂಡಿತ್ತು. ಸ್ವಲ್ಪ ದೂರದಲ್ಲೇ ಕಂಗನ್ ಕಾಡಿತ್ತು. ಆದ್ರೆ ಆ ಕಾಡು ಒಳಗಡೆ ಯಾರು ಹೋಗೋ ಹಾಗಿರ್ಲಿಲ್ಲ. ನಾಗೇಶ್ ಯಾರೋ ತಮ್ಮನ್ನ ಫಾಲೋ ಮಾಡ್ತಿರೋದನ್ನ ನೋಡ್ತಾನೆ. ಅಯ್ಯೋ, ಇವ್ರು ಬಿಡ್ತಾನೆ ಇಲ್ವಲ್ಲ ಗುರು. ಲೇ, ಹೆದರ್ಕೋಬೇಡುವ, ಗಾಡಿ ಓಡಿಸ್ತಾ ಇರು. ಫಾಲೋ ಮಾಡ್ಲಿ ಬಿಡು. ಕಾಡ್ ಬಂದಾಗ ನಿಲ್ಸಕ್ ಹೋಗ್ಬೇಡ, ನುಗ್ತಾ ಇರು. ಈ ಹೆದ್ರು ಪುಕ್ಲರು ಹೆದರ್ಕೊಂಡು ಕಾಡೊಳಗಡೆ ಬರೋದೇ ಇಲ್ಲ. ಭವರ್ ಕಾರನ್ನ ಇನ್ನೂ ಸ್ಪೀಡ್ ಆಗಿ ಓಡಿಸ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವರು ಕಾಡಿನೊಳಗಡೆ ಬರ್ತಾರೆ. ಆದ್ರೆ ಆ ಕಾಡಲ್ಲಿ ಒಂದು ವಾರ್ನಿಂಗ್ ಬೋರ್ಡ್ ಅನ್ನ ಬರೆದಿರ್ತಾರೆ. ಡೇಂಜರ್ ಅಹೆಡ್, ನೋ ಎಂಟ್ರಿ. ಪುಷ್ಪ ನಾಗೇಶ್ಗೆ ಹೇಳ್ತಾನೆ, ನಡಿ, ಆ ನೆರಳಿನ ಹತ್ರ ಹೋಗೋಣ. ನುಗ್ಸೋ, ನಡಿ. ಸತ್ತೋದ್ವಿ ಕಣೋ ಪುಷ್ಪ. ನಾಗೇಶ್ ಕಂಗನ್ ಕಾಡಿನೊಳಗಡೆ ಹೋಗ್ತಾನೆ. ಮತ್ತೆ ಭವರ್ ಸ್ಪೀಡಾಗಿ ಹೋಗ್ತಿರೋ ಕಾರ್ಗೆ ಬ್ರೇಕ್ ಹಾಕ್ತಾನೆ. ಭವರ್ ನೋಡೋ ಅಷ್ಟರಲ್ಲೇ ಪುಷ್ಪ ಕಾಡಿನೊಳಗಡೆ ಹೋಗ್ಬಿಟ್ಟಿರ್ತಾನೆ. ಈ ಪುಷ್ಪ ಸ್ವತಃ ತಾನೇ ಸಾವಿನ ಗುಹೆ ಒಳಗಡೆ ಹೋಗ್ಬಿಟ್ಟ. ಯಾರೇ ಈ ಕಾಡೊಳಗಡೆ ರಾತ್ರಿ ಹೊತ್ತು ಹೋದ್ರೆ ಯಾರು ಯಾವತ್ತು ಜೀವಂತವಾಗಿ ವಾಪಸ್ ಬಂದಿದ್ದೇ ಇಲ್ಲ. ಈ ಪುಷ್ಪ ತನ್ನ ತಾನೇ ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ನಲ್ಲ. ಅವನ್ಗೆ ಆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ ಈ ಕಾಡಲ್ಲಿ ಯಾರ್ದೋ ಒಬ್ರದ್ದು ಆತ್ಮ ಇದೆ ಅಂತ. ಅದು ಈ ಕಾಡನ್ನ ರಕ್ಷಣೆ ಮಾಡ್ತಾ ಇದೆ. ಸರ್, ಯಾರ್ದೋ ಆತ್ಮ ಈ ಕಾಡನ್ನ ರಕ್ಷಣೆ ಮಾಡ್ತಾ ಇದೆ. ಪಾರ್ವತಮ್ಮ ಅದು. ಭವರ್ ತನ್ನ ಕಾರನ್ನ ತಿರುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾನೆ. ಮತ್ತೆ ಇನ್ನೊಂದ್ ಕಡೆ ನಾಗೇಶ್ ಮತ್ತೆ ಪುಷ್ಪ ಕಂಗನ್ ಕಾಡಿನ ಒಂದು ಮರಕ್ಕೆ ಹೋಗಿ ಗುತ್ತಾನೆ. ನಾಗೇಶ್, ನಾಗೇಶ್. ಪುಷ್ಪ ಗಾಡಿಯಿಂದ ಆಚೆ ಬರ್ತಾನೆ. ಮತ್ತೆ ಕಾಡಿನ ಸುತ್ತಮುತ್ತ ನೋಡ್ತಾನೆ. ನಿಧಾನವಾಗಿ ಹೆಜ್ಜೆಯನ್ನಿಡ್ತಾ ಅವನು ಆ ಕಾಡು ಒಳಗಡೆ ಹೋಗ್ತಾನೆ. ಅವನು ಆ ಕಾಡಿನೊಳಗಡೆ ಹೋಗ್ತಿದ್ದಂಗೆ ಅವನಿಗೆ ಗಂಧದ ಮರಗಳು ಕಂಡುಬರುತ್ತೆ. ಅವನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇತ್ತು. ಅವನ ಹಿಂದೆ ಯಾವುದೋ ಒಂದು ನೆರಳು ಕಂಡು ಬಂತು. ಮತ್ತೆ ಪುಷ್ಪ ಹಿಂದೆ ತಿರುಗಿ ನೋಡ್ತಾನೆ. ಯಾರದು? ಧೈರ್ಯ ಇದ್ರೆ ಮುಂದೆ ಬನ್ನಿ. ನಿನಗೆ ಅನ್ಸ್ತು ನೀನೊಬ್ನೇ ಆರಾಮಾಗಿ ಗಂಧನ ಕಳ್ತನ ಮಾಡ್ಬೋದು, ಮತ್ ನಾನು ಕೈ ಕಟ್ಕೊಂಡು ನೋಡ್ಬೇಕಾ? ಪುಷ್ಪ ಹಿಂದೆಯಿಂದ ಮತ್ತೆ ಆ ನೆರಳು ಕಂಡುಬರುತ್ತೆ. ಈ ಸಾರಿ ಪುಷ್ಪ ಮೊದಲಿಗಿಂತ ಆಶ್ಚರ್ಯ ಆಗ್ತಾನೆ. ಅವನು ನಿಧಾನವಾಗಿ ಹಿಂದೆ ಹೋಗ್ತಾನೆ. ಮತ್ತೆ ಅವನ ಕೈಯನ್ನು ಗಂಧದ ಮರದ ಮೇಲೆ ಇಡ್ತಾನೆ. ಹಾಗೆ ಅಲ್ಲೊಂದು ಹೊಳಪು ಕಾಣಿಸ್ಕೊಳ್ಳುತ್ತೆ. ಆಗ ಅಲ್ಲಿ ಪರ್ವತಮ್ಮನ ಆತ್ಮ ಪ್ರತ್ಯಕ್ಷ ಆಗುತ್ತೆ. ಪುಷ್ಪಗೆ ಭಯ ಆಗುತ್ತೆ.
ಅವನಿಗೆ ಅವನ ಮೇಲೆ ನಂಬಿಕೆನೇ ಬರೋದಿಲ್ಲ. ಪರ್ವತಮ್ಮ ಪುಷ್ಪನ ಕತ್ ಹಿಡಿದು ಮೇಲಕ್ಕೆ ಎತ್ತಾಳೆ. ಪುಷ್ಪ ಹೆದರ್ಕೊಳ್ತಾನೆ. ಆದರೆ ತನ್ನ ಭಯಾನ ಬಿಟ್ಟು ಪರ್ವತಮ್ಮನ ಆತ್ಮಗೆ ಕೇಳ್ತಾನೆ, ಪುಷ್ಪ ಪುಷ್ಪ ನನ್ನ ಹೆಸರು. ನನ್ನ ನೋಡಿ ಫ್ಲವರು ಅನ್ಕೊಂಡ್ಯಾ? ಫೈರು ನಾನು. ಹಾಗಾದ್ರೆ ಈ ಪರ್ವತಮ್ಮ ಯಾರು? ಅವಳ ಆತ್ಮ ಈ ಕಂಗನ್ ಕಾಡನ್ನ ಯಾಕೆ ರಕ್ಷಣೆ ಮಾಡ್ತಾ ಇದೆ? ಭವರ್ಗೆ ಕಾಲ್ ಮಾಡಿದ್ದು ಯಾರು? ಪುಷ್ಪ ಪರ್ವತಮ್ಮನ ಕೈಯಿಂದ ತಪ್ಪಿಸ್ಕೊಳ್ತಾನ? ಇದನ್ನ ತಿಳ್ಕೊಬೇಕಂದ್ರೆ ಮುಂದಿನ ಭಾಗವನ್ನ ನೋಡಿ. ಬೆಳಗ್ಗೆನೆ ಭವರ್ ಅವನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದ. ಆರಾಮಾಗಿ ಅವನು ಟೀ ಕುಡಿತಾ ಇದ್ದ. ಅವನ್ಗೆ ಪುಷ್ಪನ ಸಾಯಿಸಿದ್ದು ಖುಷಿ ಇತ್ತು. ಅವನ ಕೈಯಲ್ಲಿ ಟೀ ಕಪ್ ಇತ್ತು. ಆಗ ಡೆಸ್ಕ್ ಮೇಲಿದ್ದ ಟೆಲಿಫೋನ್ ಅಚಾನಕ್ ಆಗಿ ರಿಂಗ್ ಆಯ್ತು. ಇಷ್ಟು ಬೆಳಗ್ಗೆ ಯಾರು ಕಾಲ್ ಮಾಡಿರ್ಬೋದು? ಟೀ ಕುಡಿಯೋಕ್ಕೂ ಬಿಡಲ್ಲಪ್ಪ. ಭವರ್ ಫೋನ್ ಪಿಕ್ ಮಾಡ್ದ. ಅವನಿಗಿಂತ ಮೊದಲು ಫೋನ್ ಮಾಡಿದವರೇ ಮಾತಾಡಿದ್ರು. ಅವರು ಭವರ್ಗೆ ಹೇಳ್ತಾರೆ, ಪುಷ್ಪ ಇನ್ನು ಜೀವಂತವಾಗಿದ್ದಾನೆ. ಇದನ್ನ ಕೇಳಿ ಭವರ್ ಬಾಯಿಂದ, ಏನು? ಆದ್ರೆ ಏನು? ನಾನ್ ನಿಮ್ಗೆ ಅವನ್ ಕಾಂಗನ್ ಕಾಡುಗೆ ಹೋಗೋಕು ಮುಂಚೆ ಕಾಲ್ ಮಾಡಿ ಏನ್ ಲಾಭ ಬಂತು? ನಿಮ್ ಕೈಲಿ ಅವನ್ನ ಹಿಡಿಯಕ್ಕೆ ಆಗಿಲ್ವಲ್ಲ. ನಾನ್ ಕೇಳಿದೀನಿ, ಅವನು ಸ್ಯಾಂಪಲ್ಗೋಸ್ಕರ ಸ್ವಲ್ಪ ಗಂಧನ ತಗೊಂಡ್ ಬಂದೇನೆ ಅಂತ ಗೊತ್ತಾಗಿದೆ. ಆದ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಲ್ಲಿ ಪಾರ್ವತಮ್ಮನ ನೆರಳಿದ್ಯಲ್ಲ. ಪ್ರತಿ ವರ್ಷ ಅಲ್ಲಿ ಎಷ್ಟೊಂದು ಡೆಡ್ ಬಾಡಿಗಳು ಸಿಗ್ತವೆ. ಅಷ್ಟಕ್ಕೆ ಈ ಪುಷ್ಪ ಹೇಗ್ ತಪ್ಪಿಸ್ಕೊಂಡ? ಹಲೋ ಹಲೋ. ತಕ್ಷಣ ಅವರು ಫೋನ್ ಕಟ್ ಮಾಡಿದ್ರು. ಆಗ ಭವರ್ ಯೋಚನೆಯಲ್ಲಿ ಮುಳುಗೋಗ್ತಾನೆ. ಮತ್ತೊಂದ್ ಕಡೆ ಇಬ್ರು ಮಕ್ಕಳು ಅವರ ಅಜ್ಜಿ ಹತ್ರ ಕತೆ ಕೇಳೋದಕ್ಕೆ ಬರ್ತಾರೆ. ಆ ಕತೆನ ಹೇಳೋದಕ್ಕೆ ಭವರ್ ತನ್ನ ತಾಯಿಗೆ ಬೇಡ ಅಂತ ಹೇಳಿದ್ದ. ಆದ್ರೆ ಅಜ್ಜಿ ತನ್ನ ಮೊಮ್ಮಕ್ಳಿಗೆ ಬೇಡ ಅಂತ ಹೇಳೋಕ್ಕಾಗ್ಲಿಲ್ಲ. ಅಜ್ಜಿ, ನೆನ್ನೆ ಹೇಳಿದ ಕತೆ ಹೇಳ್ತೀರಾ ನಮ್ಗೆ? ನೀವ್ ಹೇಳಕ್ ಹೊರಟಿದ್ರಿ ತಾನೇ? ಪ್ಲೀಸ್ ನಮ್ಗೆ ಹೇಳಿ. ಈಗ್ಲೇ ಹೇಳ್ತೀನಿ, ಬನ್ನಿ ಕುತ್ಕೊಳ್ಳಿ ನನ್ ಪಕ್ಕ. ಮಕ್ಕಳು ಅವರ ಅಜ್ಜಿ ಪಕ್ಕ ಹೋಗಿ ಕೂತ್ಕೊಂಡ್ರು. ಮತ್ತೆ ಅಜ್ಜಿ ಹೇಳ್ತಿದ್ದು ಕಂಗನ್ ಕಾಡಿನ ಕಥೆ. ಪ್ರಾರಂಭ ಆಗತ್ತೆ ಕಾಂಗನ್ ಊರಿನ ಒಂದು ಪುಟ್ಟ ಮನೆಯಿಂದ. ಅಲ್ಲಿ ಪಾರ್ವತಮ್ಮ ಅವಳ 1 ವರ್ಷದ ಪುಟ್ಟ ಮಗು ಜೊತೆ ವಾಸ ಮಾಡ್ತಿದ್ಲು. ಆ ಮಗುಗೆ ಅವಳು ಹೆಸರು ಕೂಡ ಇಟ್ಟಿರ್ಲಿಲ್ಲ. ಅವಳೊಬ್ಳೇ ತಾಯಿ. ಆ ಮಗುನ ಅವಳೊಬ್ಳೇ ಸಾಕ್ತಾ ಇದ್ಲು. ಅವಳಿಗೆ ಕಾಡಂದ್ರೆ ತುಂಬಾನೇ ಪ್ರೀತಿ. ಅವಳು ಕಾಡಿನ ಎಲ್ಲ ಪ್ರಾಣಿ, ಪಕ್ಷಿ, ಆನೆ, ಜಿಂಕೆ ಹೀಗೆ ಎಲ್ಲಾ ಪ್ರಾಣಿಗಳ ರಕ್ಷಣೆಯನ್ನ ಅವಳು ಮಾಡ್ತಿದ್ಲು. ಅವಳು ಕಾಡಿಗೆ ನಷ್ಟ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಅವಳು ಫಾರೆಸ್ಟ್ ರೇಂಜರ್ನಲ್ಲಿ ಆಸ್ ಅ ಹೆಡ್ ಆಗಿದ್ಲು. ಹೆಡ್ ಆದಮೇಲೆ ಅವಳಿಗೆ ಗಂಧದ ಸಾಗಾಣಿಕೆ ಬಗ್ಗೆ ಗೊತ್ತಾಗುತ್ತೆ. ಅವಳ ಕುರ್ಚಿ ಮೇಲೆ ಕೂತ್ಕೊಂಡು ಗಂಧದ ಸಾಗಾಣಿಕೆಯನ್ನ ತಡೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ನಾನ್ ಹೇಗಾದ್ರೂ ಮಾಡಿ ಆ ಮರಗಳನ್ನ ಉಳಿಸ್ಲೇಬೇಕು. ಇಲ್ಲ ಅಂದ್ರೆ ಅವರೆಲ್ಲರೂ ಇಡೀ ಕಾಡಿನ ಮರಗಳನ್ನ ಕಡಿದು ಮಾರ್ತಾರೆ. ಮಾರನೇ ವಾರದಿಂದ ಮತ್ತೆ ಪಾರ್ವತಮ್ಮ ಪೂರ್ತಿ ಕಾಡನ್ನ ತಂತಿಯಿಂದ ಬಂಧಿಸ್ಬಿಡ್ತಾಳೆ. ಪಾರ್ವತಮ್ಮ ತುಂಬಾ ಬೇಗ, ಆದಷ್ಟು ಬೇಗ ಗಂಧ ಕಡಿತಾ ಇದ್ದವ್ರನ್ನ ಹಿಡಿದಾಕ್ಬಿಡ್ತಾಳೆ. ಯಾರನ್ನ ಅವಳು ಹೆಚ್ಚು ಸಂಖ್ಯೆಯಲ್ಲಿ ಹಿಡಿದಾಕಿದ್ಲೋ ಅವರೆಲ್ಲರೂ ಪ್ರೀತಿ ಗ್ಯಾಂಗ್ನವ್ರಾಗಿದ್ರು. ಅವರಿಗೆ ಪಾರ್ವತಮ್ಮನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅವ್ರಿಗೆ ಹೊಟ್ಟೆ ಕಿಚ್ಚಾಗೋದಕ್ಕೆ ಶುರುವಾಗುತ್ತೆ. ಮತ್ತೆ ಪಾರ್ವತಮ್ಮನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೋತಾರೆ. ಒಂದಿನ ಹೀಗೆ ಪಾರ್ವತಮ್ಮ ತನ್ನ ಮಗುನ ಕರ್ಕೊಂಡು ಕಾಡಿನ ರಸ್ತೆಯಲ್ಲಿ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಅವಳ ಮೇಲೆ ಗುಂಡು ಬೀಳುತ್ತೆ. ಅವಳು ಆ ಮಗುನ ಕೈಯಲ್ಲಿ ಹಿಡ್ಕೊಂಡು ಕಾಡೊಳಗೆ ಹೋಗ್ತಾಳೆ. ಹಾಗೆ ಅವಳ ಹಿಂದೆ ಹಿಂದೆ ಪ್ರೀತಿ ಕೂಡ ಕಾಡೊಳಗಡೆ ಹೋಗ್ತಾಳೆ. ಪಾರ್ವತಮ್ಮ ತನ್ನ ಮಗುನ ಕೈಯಲ್ಲಿ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಏನಾಗಲ್ಲ ಮಗ್ನೆ, ಏನು ಆಗಲ್ಲ. ನಿನ್ನಮ್ಮ ನಿನ್ ಜೊತೆ ಇದ್ದಾಳಲ್ವಾ, ನಿನ್ಗೇನು ಆಗೋದಕ್ ಬಿಡೋದಿಲ್ಲ. ನಿನ್ ಜೋಪಾನ್ವಾಗಿರು ಮಗ್ನೆ. ಯಾವಾಗ್ಲೂ ಮರಿಬೇಡ ನೀನ್ ಯಾರ ಮಗ ಅಂತ. ಪಾರ್ವತಮ್ಮನ್ ಮಗ. ಅವಳು ಅಳ್ತಾ ಇದ್ದಿದ್ದ ಶಬ್ದದಿಂದ ಪ್ರೀತಿಗೆ ಗೊತ್ತಾಗುತ್ತೆ ಅವಳು ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಅವಳು ಬಂದೂಕ್ ಹಿಡ್ಕೋತಾಳೆ. ಮಗು ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ. ನಿಧಾನವಾಗಿ ಅವಳು ಆ ಮರದ ಹಿಂದೆ ಎಲ್ಲಿ ಧ್ವನಿ ಕೇಳಿಸ್ತಾ ಇರುತ್ತೋ ಅದ್ರ ಹತ್ರ ಬರ್ತಾಳೆ. ಮತ್ತೆ ಅಚಾನಕ್ ಆಗಿ ಆ ಬಂದೂಕಿನ ಗುರಿ ಇಟ್ಟು ಆ ಮರದ ಹತ್ರ ಬರ್ತಾಳೆ. ಮತ್ತೆ ಆ ಮರದ ಹತ್ರನೇ ನಿಂತ್ಕೋತಾಳೆ. ಅವಳು ಇವಾಗ ಇಲ್ಲಿಲ್ಲ.
ಎಲ್ಲಿ ಹೋದ್ಲು? ಅಷ್ಟಕ್ಕೂ ಅವಳು ಓಡಿ ಎಲ್ಲಿ ಹೋಗ್ತಾಳೆ? ಅವಳ ಮಗುನ ಇಲ್ಲೇ ಬಿಟ್ಟು ಓಡ್ ಹೋಗಿದ್ದಾಳೆ. ಪ್ರೀತಿ ಹಾಗೆ ಆ ಕಡೆ ಈ ಕಡೆ ಬರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಪಾರ್ವತಮ್ಮ ಅವಳ ಹತ್ರ ಬರ್ತಾಳೆ. ಅವಳ ಕೈಗೆ ಗುಂಡು ತಾಗಿತ್ತು. ಸಿಕ್ಕುದ್ಲು. ಹೋಗು, ಇನ್ನೂ ಒಳಗ್ ಹೋಗು, ಮತ್ತೆ ಕಾಡಿನ ಕೆಂಪು ಗಂಧನ ನೀನ್ ಕಾಪಾಡಕ್ ಹೊರಟಿದ್ಯಲ್ಲ ಅದ್ರ ಹತ್ರನೇ ಹೋಗಿ ಸಾಯಿ. ಪ್ರೀತಿ ತನ್ನ ಬಂದೂಕಿನ ಗುರಿಯನ್ನ ಪಾರ್ವತಮ್ಮ ಮೇಲೆ ಹಿಡ್ತಾಳೆ ಮತ್ತೆ 2 ಗೋಲಿ ಹೊಡಿತಾಳೆ. ಗೋಲಿ ಸೀದಾ ಹೋಗಿ ಪಾರ್ವತಮ್ಮಳ ಬೆನ್ನು ಮತ್ತೆ ಕುತ್ತಿಗೆಗೆ ಬೀಳ್ತವೆ. ಅವಳು ಕೆಂಪು ಗಂಧದ ಮರದತ್ರ ಹೋಗಿ ಗುದ್ದುತ್ತಾಳೆ ಮತ್ತೆ ಮರಕ್ಕೆ ಒರಗಿ ಕೂತ್ಕೋತಾಳೆ. ಅವಳ ಕತ್ತಿಂದ ರಕ್ತ ಬರ್ತಾ ಇರುತ್ತೆ, ಅವಳ ಹೊಟ್ಟೆಯಿಂದ ಕೂಡ. ಹೇ ಕಾಡು, ನನ್ನ ದುಃಖನ ಒಂದ್ಸಲ ನೋಡು. ನನ್ನ ದೇಹದಲ್ಲಿ ಬರ್ತಾ ಇರೋ ಒಂದೊಂದು ಹನಿ ರಕ್ತದಿಂದ ನಿನ್ನ ಸೇಡನ್ನ ತೀರಿಸ್ಕೊ. ಈ ಕಾಡನ್ನ ರಕ್ಷಿಸೋದಕ್ಕೆ ನನ್ನ ನೆರಳು ಕೂಡ ತಯಾರಾಗಿದೆ. ಹೇ ಕಾಡು, ಹೇ ಕಾಡು. ಅವಳ ಮನಸ್ಸಿನ ಮಾತನ್ನ ಕಾಡಿಗೆ ಹೇಳ್ತಾ ಅವಳು ಗಂಧದ ಮರದ ಹತ್ರ ಅವಳ ಪ್ರಾಣನ ಬಿಡ್ತಾಳೆ. ಅವಳ ಬೇಡಿಕೆ, ಅವಳ ಕೂಗನ್ನ ಇಡೀ ಕಂಗನ್ ಕಾಡು ಕೇಳಿಸ್ಕೊಳ್ಳುತ್ತೆ. ಮರದ ಎಲೆಗಳೆಲ್ಲವೂ ಪಾರ್ವತಮ್ಮನ ದೇಹದ ಮೇಲೆ ಬೀಳುತ್ತೆ. ಮತ್ತೆ ಇನ್ನೊಂದ್ಸಲ ಪಾರ್ವತಮ್ಮ ಬದುಕ್ತಾಳೆ, ಆದ್ರೆ ಕಾಡಿನ ದೇವತೆಯಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಪಾರ್ವತಮ್ಮನ ಆತ್ಮ ಆ ಕಾಡನ್ನ ರಕ್ಷಿಸ್ತಾ ಇದೆ. ಅಜ್ಜಿ, ನಾವಲ್ಲಿಗೆ ಹೋದ್ರೆ ಪಾರ್ವತಮ್ಮ ಆತ್ಮ ನಮ್ಮನ್ನು ಕೂಡ ಸಾಯಿಸ್ಬಿಡುತ್ತಾ? ಇಲ್ಲ ಕಂದ, ಅವಳು ಯಾರನ್ನ ಸಾಯಿಸ್ತಾಳೆ ಅಂದ್ರೆ ಆ ಕಾಡನ್ನ ಹಾನಿ ಮಾಡೋದಕ್ಕೆ ಅಂತ ಹೊರಟವ್ರಿಗೆ. ಪೊಲೀಸ್ನವರು ಪಾರ್ವತಮ್ಮನ ಹುಡುಕೊಂಡು ಆ ಕಾಡು ಒಳಗಡೆ ಬರ್ತಾರೆ, ಆದ್ರೆ ಅವರಿಗೆ ಅಲ್ಲಿದ್ದ ಮಗುವನ್ನ ಬಿಟ್ಟು ಯಾರು ಕಾಣಿಸಲ್ಲ. ಅಜ್ಜಿ, ಆ ಮಗುಗೇನಾಯ್ತು? ಆ ಮಗುನ ಗೊತ್ತಿಲ್ಲ ಮಗ್ನೆ. ಪುಷ್ಪ, ಪುಷ್ಪ, ನಾನು ಪುಷ್ಪ. ಭವರ್ ಬೆಳಗ್ಗೆನೆ ಕಾಂಗನ್ ಕಾಡಿಗೆ ರವಿನ ಜೊತೆ ಹೋಗ್ತಾನೆ. ಕಾಡಿನ ಫೆನ್ಸ್ ಕಟ್ಟಾಗಿತ್ತು. ಯಾವಾಗ ಕಟ್ಟಾಗಿತ್ತು ಅಂದ್ರೆ ಪುಷ್ಪ ಮತ್ತೆ ನಾಗೇಶ್ ಅವರ ಗಾಡಿಯನ್ನ ಕಾಡಿಗೆ ತಗೊಂಡ್ ಬಂದಿದ್ದಾಗ. ಭವರ್ ಮತ್ತೆ ರವಿನ ಕಾಡಿನ ಒಳಗಡೆ ಹೋಗ್ತಾರೆ. ಒಳಗ್ ಹೋಗ್ತಿದ್ದ ಹಾಗೇನೆ ಭವರ್ ಅದೇ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಪುಷ್ಪ ಮತ್ತೆ ಪಾರ್ವತಮ್ಮ ಭೇಟಿಯಾಗಿದ್ರು. ಆ ಜಾಗನ ನೋಡಿ ಭವರ್ ಕಣ್ಣು ತೆರೆದಿದ್ದು ತೆರೆದ ಹಾಗೇನೆ ಇರುತ್ತೆ. ಅಲ್ಲಿ ಎಲ್ಲ ಗಂಧದ ಮರಗಳು ಕಟ್ಟಾಗೋಗಿರುತ್ತೆ. ಇದೇಗ್ ಸಾಧ್ಯ? ಇದಕ್ಕಿಂತ ಮುಂಚೆ ಈ ಕಾಡನ್ನ ಯಾರು ಹಾನಿ ಮಾಡಿದ್ರೋ ಅವರೆಲ್ಲ ಸತ್ತೋಗಿದ್ದಾರೆ. ಆದ್ರೆ ಇದೇಗೆ? ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ? ನೀನ್ ಹೋಗು, ಕಾಂಗನ್ ಇಲಾಖೆಯಲ್ಲಿ ನಾಕಾಬಂದಿ ಹಾಕು. ಇದು ಆ ಪುಷ್ಪಂದೇ ಕೆಲ್ಸ. ಹಾ ಸರಿ. ರವೀನಾ ಅಲ್ಲಿಂದ ಹೊರಡ್ತಾಳೆ. ಭವರ್ ತುಂಬಾನೇ ಬೆವರ್ತಾ ಇದ್ದ. ಅವನು ಅವನ ಜೇಬ್ಗೆ ಕೈ ಇಟ್ಟು ಫೋನನ್ನ ಹೊರಗಡೆ ತೆಗಿತಾನೆ ಮತ್ತೆ ಒಂದು ಫೋನ್ ಮಾಡ್ತಾನೆ. ಹೇಳು, ಏನು ವಿಷಯ? ಅಮರೀಂದರಣ್ಣ, ನನಗನ್ಸುತ್ತೆ ಆ ಕಾಂಗನ್ ಕಾಡಿಂದ ನೆರಳು ಹೋಗಿದೆ ಅಂತ. ಅಮ್ಮ ಪಾರ್ವತಮ್ಮನ ಸಾಯಿಸಿ ಯಾವ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು. ಬಹುಶಃ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ ಅನ್ಸುತ್ತೆ. ಇದಂತೂ ಒಳ್ಳೆ ಸುದ್ದಿ ಭವರ್. ನಾವು ಹೇಗೋ ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ನ ಇದರಿಂದ ತೆಗೆದಾಕ್ಬಿಟ್ಟಿದೀವಿ. ಈ ಪುಷ್ಪ ಮಾತ್ರ ಜೀವಂತವಾಗಿರೋದು. ಈ ಪುಷ್ಪನ ನಮ್ಮ ದಾರಿಯಿಂದ ಕಿತ್ತಾಕ್ಬೇಕಾಗುತ್ತೆ. ಖಂಡಿತವಾಗ್ಲೂ ಚಿಂತೆ ಮಾಡ್ಬಿಡಿ ಅಣ್ಣ. ನೀವು ಕೇವಲ ಈ ಕಾಂಗನ್ ಕಾಡಿನ ಚಿನ್ನನ ತೆಗೆಯೋ ವ್ಯವಸ್ಥೆನ ಮಾಡ್ಕೊಳ್ಳಿ. ಪುಷ್ಪನ ನಾನ್ ನೋಡ್ಕೋತೀನಿ. ಆದ್ರೆ ಒಂದು ಮಾತು ಮಾತ್ರ ಅರ್ಥ ಆಗ್ತಾ ಇಲ್ಲ. ಹೇಗೆ? ಅದನ್ನೆಲ್ಲ ಬಿಡು, ಮೊದ್ಲು ನನಗೆ ಇದೇ ಹೇಳು, ನೀನೀಗ ಎಲ್ಲಿದ್ಯಾ ಅಂತ. ಕಾಡಲ್ಲೇ ಇದ್ದೀನಿ. ಏನು ಭವರ್, ಈಗಿಂದೀಗ್ಲೇ ಅಲ್ಲಿಂದ ಹೊರಟ್ಬಿಡು. ಅಣ್ಣ, ನನಗೆ ಏನೂ ಆಗಲ್ಲ. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಪುಷ್ಪ ಭವರ್ ಹಿಂದೆನೆ ನಿಂತಿರ್ತಾನೆ. ಭವರ್ ನಿಧಾನವಾಗಿ ಅವನ್ ಫೋನನ್ನ ಕಿವಿಯಿಂದ ತೆಗಿತಾನೆ. ಅವನು ಪುಷ್ಪನ ನೋಡಿ ಶಾಕ್ ಆಗ್ತಾನೆ. ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೆ. ಎಲ್ಲ ಸಿಂಡಿಕೇಟ್ಸು ಬಂದ್ ಮಾಡಿದ್ಮೇಲೆ ಈ ಅಮರೇಂದ್ರ ಅದು ಹೇಗ್ ನಡೀತಾ ಇದೆ ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಭವರ್ ಸಿಂಗ್, ಪ್ರೀತಿ ಸಿಂಗ್ ನ ಮಕ್ಕಳು. ಭವರ್ ತಕ್ಷಣ ಅವನ ರಿವಾಲ್ವರ್ ಅನ್ನ ತಗೋತಾನೆ ಮತ್ತೆ ಪುಷ್ಪಗೆ ಗುಂಡು ಹೊಡಿತಾನೆ. ಆದ್ರೆ ಪುಷ್ಪ ಅಲ್ಲಿಂದ ತಪ್ಪಿಸ್ಕೋತಾನೆ ಮತ್ತೆ ಅವನ ರಿವಾಲ್ವರ್ ಅನ್ನ ಕಿತ್ಕೊಂಡು ಮುರಿದಾಕ್ತಾನೆ. ಪುಷ್ಪ,
ನಾನೊಬ್ಬ ಪೊಲೀಸ್ ಆಫೀಸರು. ಅದೇ ಕಾರಣಕ್ಕೆ ನಾನು ಇಲ್ಲಿವರೆಗೂ ನಿನಗೇನು ಮಾಡಿಲ್ಲ. ಆದರೆ ಇವಾಗ ಅರ್ಥ ಆಗ್ತದೆ, ನೀನು ಸಿಂಡಿಕೇಟ್ಗೆ ಅಪ್ಪ ಹೊರಟಿದ್ಯಲ್ಲ. ಎಲ್ಲ ನಾವು ಮಾತ್ರ ಇಟ್ಕೋಬೇಕು ಅಂತ ಅನ್ಕೊಳ್ಳಿಲ್ಲಪ್ಪ ಅಣ್ಣ ತಮ್ಮಂದ್ರ. ಏನ್ ಅನ್ಕೊಂಡ್ರಿ? ಪುಷ್ಪಂಗೆ ಅರ್ಥ ಆಗಲ್ಲ ಅಂತನಾ? ಪುಷ್ಪ ಒಂದು ಕಟ್ಟಿಗೆಯನ್ನ ತಗೊಂಡು ಅವನಿಗೆ ಒಂದು ಏಟು ಹೊಡಿತಾನೆ. ಭವರ್ ಕೆಳಗೆ ಬಿದ್ದು ಹೋಗ್ತಾನೆ. ಅಲ್ಲೇ ಒಂದು ಹಗ್ಗ ಇರುತ್ತೆ. ಪುಷ್ಪ ಆ ಹಗ್ಗನ ಭವರ್ ಕುತ್ತಿಗೆಗೆ ಹಾಕಿ ಮರಕ್ಕೆ ನೇತು ಹಾಕ್ತಾನೆ. ಮತ್ತೆ ಆ ಪೂರ್ತಿ ಘಟನೆ ನಡೆಯೋವರೆಗೂ ಭವರ್ನ ಫೋನ್ ಕಾಲಲ್ಲೇ ಇರುತ್ತೆ. ಅಮ್ರಿಂದರ್ ಅವನ ತಮ್ಮನ ಕಿರ್ಚಾಟ ಕೇಳಿಸ್ಕೊತಾನೆ. ಪುಷ್ಪ 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 ಪುಷ್ಪ. ಭವರ್ ಒದ್ದಾಡಿ ಸತ್ತು ಹೋಗ್ತಾನೆ. ಪುಷ್ಪ ಬಿದ್ದಿದ್ದ ಭವರ್ ಫೋನ್ನ ತಗೋತಾನೆ. ಅಮರೇಂದರ್, ಪುಷ್ಪ ನೀನಿವತ್ತು ಸತ್ತೋಗ್ತೀಯ ನೀನು. ಕಿರ್ಚ್ಬೇಡ. ನಿನಗೇನು ಅನ್ನಿಸ್ತು? ನೀನು ಇಲ್ಲಿಗೆ ಬಂದ್ಬಿಟ್ಟು ನಮ್ಮನ್ನ ಸಿಂಡಿಕೇಟಿಂದ ಆಚೆ ಹಾಕ್ಬೋದು ಅಂತನಾ? ನೋಡು ನಿನ್ನ ತಮ್ಮಂಗೆ ಏನು ಕತೆ ಆಯ್ತು ಅಂತ. ಪುಷ್ಪ ನನ್ನ ಹೆಸರು ತಗ್ಗೋದೇ ಇಲ್ಲ. ಇಷ್ಟನ್ನ ಹೇಳಿ ಪುಷ್ಪ ಫೋನ್ ಕಟ್ ಮಾಡ್ತಾನೆ. ಆದ್ರೆ ಫೋನ್ ಇಟ್ಟ ತಕ್ಷಣ ಕಪ್ಪು ಮೋಡಗಳು ಕಾಂಗನ್ ಕಾಡು ಮತ್ತೆ ಊರಿಗೆ ಆವರಿಸುತ್ತೆ. ಸೂರ್ಯನ ಕಿರಣಗಳು ಹೊರಟೋಗುತ್ತೆ. ಮಧ್ಯಾಹ್ನದ ಸಮಯ ರಾತ್ರಿ ಆಗಿರುತ್ತೆ. ಮತ್ತೆ ಕಾಡಿಂದ ಒಂದು ಧ್ವನಿ ಕೇಳಿಸುತ್ತೆ. ಪುಷ್ಪ ಪುಷ್ಪ. ಅಜ್ಜಿ ಪಾರ್ವತಮ್ಮ ಅವರ ಪೂರ್ತಿ ಹೆಸರೇನು? ಪಾರ್ವತಮ್ಮನ ಪೂರ್ತಿ ಹೆಸರು ಪಾರ್ವತಮ್ಮ ಪುಷ್ಪ. ಪಾರ್ವತಮ್ಮ ಪುಷ್ಪನ ಹಿಂದೆ ಬಂದು ನಿಂತ್ಕೋತಾಳೆ. ಅಮ್ರಿಂದರ್ ತನ್ನ ಗೂಂಡಾಗಳ ಜೊತೆ ಕಾಡಿನ ಒಳಗಡೆ ಹೋಗ್ತಾ ಇದ್ದ. ಹಾಗಿದ್ರೆ ಪುಷ್ಪ ಅಮ್ರಿಂದರ್ನ ಗೂಂಡಾಗಳಿಂದ ಬಚಾವಾಗ್ತಾನ? ಮತ್ತೆ ಪಾರ್ವತಮ್ಮ ತನ್ನ ಮಗನೇ ತಪ್ಪು ಮಾಡಿದ್ದು ಅಂತ ಸಾಯಿಸ್ತಾಳ? ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಕಪ್ಪು ಮೋಡಗಳು ಆವರಿಸ್ಕೊಂಡಿದ್ದನ್ನ ಪ್ರೀತಿ ಸ್ವಲ್ಪ ಚಿಂತೆಯಲ್ಲಿ ಮುಳುಗ್ತಾಳೆ. ಅಮ್ರಿಂದರ್ ಗ್ಯಾಂಗ್ನ ಒಬ್ಬ ಮೆಂಬರ್ ಅದೇ ಸಮಯದಲ್ಲಿ ಪ್ರೀತಿ ಹತ್ರ ಬರ್ತಾ ಇದ್ದ. ಅದನ್ನ ನೋಡಿ ಪ್ರೀತಿ ತನ್ನ ಮೊಮ್ಮಕ್ಕಳಿಗೆ ಹೇಳ್ತಾಳೆ, ಮಕ್ಕಳೇ ನೀವು ಒಳಗಡೆ ಹೋಗಿ. ಅಜ್ಜಿ ಹೇಳಿದ ಮಾತು ಕೇಳಿ ಆ 2 ಮಕ್ಕಳು ಒಳಗಡೆ ಹೋಗ್ತಾರೆ. ಆ ವ್ಯಕ್ತಿ ಅಜ್ಜಿ ಹತ್ರ ಬರ್ತಾನೆ. ಏನಾಯ್ತು, ಇಲ್ಲಕ್ಕೆ ಬಂದಿದೀಯಾ? ಅದು ಅವ್ರು ಸಾಯಿಸ್ಬಿಟ್ರು. ಏನು? ಯಾರನ್ನು ಸಾಯಿಸಿದ? ಪುಷ್ಪ ಭವರ್ನ ಸಾಯಿಸ್ಬಿಟ್ಟ. ಈ ಮಾತು ಕೇಳಿ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಪುಷ್ಪ ನನ್ನ ಮಗನ್ನ ಎಲ್ಲಿ ಸಾಯಿಸ್ತಾ? ಬಾಸ್ ನನ್ನ ನಿಮ್ಮ ಹತ್ರ ಕಳ್ಸಿದ್ದು. ಅವ್ರು ಹೇಳಿದ್ರು ನಿಮ್ಮ ಹತ್ರ ಏನೋ ಇದೆ ಅಂತಲ್ಲ, ಪುಷ್ಪನ ಸಾಯಿಸೋಕೆ ಸಹಾಯ ಮಾಡುವಂಥದ್ದು. ಅಥವಾ ಆ ಪಾರ್ವತಮ್ಮನ? ಆ ಅಜ್ಜಿ ಮನೆ ಒಳಗಡೆ ಹೋಗ್ತಾಳೆ. ಅವಳು ಮನೆ ಒಳಗಡೆ ಹೋಗಿ ಮಂಚದ ಕೆಳಗಡೆ ಇರೋ ಒಂದು ಪೆಟ್ಟಿಗೆನ ತಗೋತಾಳೆ. ಆ ಪೆಟ್ಟಿಗೆಗೆ ಲಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿನ ಕಟ್ಟಿ ಇಟ್ಟಿದ್ರು. ಅವಳು ಆ ಪೆಟ್ಟಿಗೆ ಮೇಲೆ ಕೈ ಇಡ್ತಾಳೆ ಮತ್ತೆ ಕಣ್ಣು ಮುಚ್ಕೊಂಡು ಮಂತ್ರ ಹೇಳ್ತಾಳೆ. ಅವಳು ಆ ಪೆಟ್ಟಿಗೆನ ಓಪನ್ ಮಾಡ್ತಾಳೆ. ಅದರಲ್ಲಿ ಅದೇ ಗನ್ ಇತ್ತು. ಅದೇ ಗನ್ನಿಂದ ಪರ್ವತಮ್ಮನ್ನ ಸಾಯಿಸಿದ್ಲು. ಆ ಗನ್ನನ್ನು ತಗೊಂಡು ಹೋಗಿ ಆ ಅಮೃಂದರ್ ಗುಂಡಾಗೆ ಕೊಡ್ತಾಳೆ. ಮತ್ತೆ ಹೇಳ್ತಾಳೆ, ತಗೋ ಈ ಗನ್ನನ್ನು ತಗೊಂಡು ಹೋಗಿ ನನ್ನ ಮಗ ಅಮೃಂದರ್ಗೆ ಕೊಟ್ಬಿಡು. ಮತ್ತೆ ಹೇಳು ನಾನು ಇದೇ ಗನ್ನಿಂದ ಪರ್ವತಮ್ಮನ ಸಾಯಿಸಿದ್ದು ಅಂತ. ನೀನ್ ಹೋಗ್ತಾ ಇರು, ನಾನು ನಿನ್ ಹಿಂದೆ ಬರ್ತೀನಿ. ಆ ಅಜ್ಜಿ ಕಡೆಯಿಂದ ಗನ್ನನ್ನ ಇಸ್ಕೊಂಡು ಆ ಅಮೃಂದರ್ ಮೆಂಬರ್ನ ವ್ಯಕ್ತಿ ಬೈಕ್ ಹತ್ತಿ ಕಂಗನ್ ಕಾಡಿನ ದಾರಿಯಲ್ಲಿ ಹೋಗ್ತಾನೆ. ಮತ್ತೆ ಇನ್ನೊಂದ್ ಕಡೆ ಕಂಗನ್ ಕಾಡಲ್ಲಿ ಪೂರ್ತಿಯಾಗಿ ಕತ್ಲಾಗ್ ಹೋಗಿತ್ತು. ಮತ್ತೆ ಅದೇ ಕಾಡಲ್ಲಿ ಪುಷ್ಪ ಒಬ್ನೇ ನಿಂತ್ಕೊಂಡಿದ್ದ. ಮತ್ತೆ ಅದೇ ಕಾಡಲ್ಲಿ ಪರ್ವತಮ್ಮನ ಕಿರುಚಾಟ ಕೇಳಿ ಬರ್ತಿತ್ತು. ಪುಷ್ಪ ಪುಷ್ಪ. ಬರೀ ನನ್ನ ಹೆಸರು ಮಾತ್ರ ಹೇಳ್ತಾ ಇರ್ತೀಯಾ? ನಾನು ಯಾರಿಗೂ ತಗ್ಗೋದೇ ಇಲ್ಲ. ಹುಲಿ ಮಗ ನಾನು. ಪುಷ್ಪ ಎಲ್ಲಿದ್ಯಾ? ಮುಂದೆ ಬಾ. ಮತ್ ಹೇಳು, ಹೋದ್ಸಲ ನನ್ನ ಯಾಕೆ ಬಿಟ್ಟೆ ಅಂತ. ಯಾವಾಗ ಪರ್ವತಮ್ಮ ಪುಷ್ಪನ ಒಂದ್ ಕೈಯಲ್ಲಿ ಎತ್ತಿ ಹಿಡಿತಾಳೋ ಆಗ ಪುಷ್ಪ ತನ್ನ ಹೆಸರನ್ನ ಹೇಳ್ತಾನೆ. ಅವಾಗ ಪರ್ವತಮ್ಮಗೆ ಗೊತ್ತಾಗುತ್ತೆ ಪುಷ್ಪ ತನ್ನ ಮಗನೇ ಅಂತ. ಆಗ ಪರ್ವತಮ್ಮಗೆ ತುಂಬಾನೇ ದುಃಖ ಆಗುತ್ತೆ. ಪರ್ವತಮ್ಮ ಪುಷ್ಪನ ಬಿಟ್ಬಿಡ್ತಾಳೆ ಮತ್ತೆ ಕಾಡಲ್ಲಿ ಮಾಯವಾಗ್ಬಿಡ್ತಾಳೆ. ಆಮೇಲೆ ಪುಷ್ಪ ಗಂಧದ ಮರಗಳನ್ನ ಕಳ್ಳತನ ಮಾಡ್ತಾ ಇರ್ತಾನೆ. ಮತ್ತೆ ಪರ್ವತಮ್ಮನ ಆತ್ಮ ಅವನನ್ನ ತಡೆಯೋದಿಲ್ಲ. ಪುಷ್ಪ ಮತ್ತೊಮ್ಮೆ ಅದೇ ಪ್ರಶ್ನೆನ ಪರ್ವತಮ್ಮಂಗೆ ಕೇಳ್ತಾ ಇದ್ದ. ಏನಾಯ್ತು ಹೇಳು, ಯಾಕೆ ಅವತ್ತು ಕಣ್ಣೀರ್ ಸುರಿಸ್ತಾ ಇದ್ದೆ ಅಂತ? ನೀನನ್ನ ಯಾಕೆ ಬಿಟ್ಟಿದ್ದು? ಆಗ ಪರ್ವತಮ್ಮನ ಧ್ವನಿ
ಕಾಡಲ್ಲಿ ಕೇಳ್ ಬರ್ತಿತ್ತು, ನೀನು ನನ್ನ ಮಗನೇ ಪುಷ್ಪ, ನನ್ನ ಕಂದ ನೀನು. ಈ ಕಾಡನ್ನೇ ಕಾಪಾಡ್ತಾ ಕಾಪಾಡ್ತಾ ನಿನ್ ತಾಯಿ ಪ್ರಾಣ ಬಿಟ್ಲು. ಈಗ ಅದೇ ಕಾಡಿಗೆ ನೀನು ಹಾನಿ ಮಾಡ್ತಾ ಇದೀಯಾ. ನನಗೆ ಯಾವುದೇ ತಾಯಿ ಇಲ್ಲ, ನಾನು ಯಾಕೆ ನಿನ್ ಮಾತು ಕೇಳಲಿ ಹೇಳು. ಪರ್ವತಮ್ಮ ಪುಷ್ಪ ಹಿಂದೆ ಬಂದು ಪ್ರತ್ಯಕ್ಷ ಆಗ್ತಾಳೆ. ಹಿಂದ್ಗಡೆಯಿಂದ ಅವನ್ ಕಣ್ಣನ್ನ ಮುಚ್ತಾಳೆ ಮತ್ತೆ ಅವನ್ಗೆ ಹಿಂದಿನ ಕತೆನ ತೋರಿಸ್ತಾಳೆ. ಪ್ರೀತಿ ಎಷ್ಟೊಂದು ಕ್ರೂರವಾಗಿ ಸಾಯಿಸಿದ್ಲು ಅಂತ ಪರ್ವತಮ್ಮ ಪುಷ್ಪಗೆ ತೋರಿಸ್ತಾಳೆ. ಪರ್ವತಮ್ಮನೇ ಪುಷ್ಪನ ತಾಯಿ ಅಂತ ಗೊತ್ತಾದಾಗ ಅವನಿಗೂ ಕೂಡ ದುಃಖ ಆಗಿ ಅವನು ಅಳೋಕೆ ಶುರು ಮಾಡ್ತಾನೆ ಮತ್ತೆ ಹೇಳ್ತಾನೆ, ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಇನ್ನೊಂದ್ ಕಡೆ ಅಮರಿಂದರ್ ಕಂಗನ್ ಕಾಡಲ್ಲಿ ಬರ್ತಾ ಇರ್ತಾನೆ. ಅಮರಿಂದರ್ ತನ್ನ ಡ್ರೈವರ್ಗೆ ಹೇಳ್ತಾನೆ, ಇನ್ನು ಎಷ್ಟು ಸಮಯ ಆಗುತ್ತೆ? ಇನ್ನೇನ್ ಸ್ವಲ್ಪ ದೂರ ಅಷ್ಟೇ, ನಾವು ರೀಚ್ ಆಗ್ತೀವಿ ಬಾಸ್. ಬೇಗ ನಡಿ, ಇಲ್ಲ ಅಂದ್ರೆ ಎಲ್ರನ್ನೂ ಶೂಟ್ ಮಾಡಾಕ್ ಬಿಡ್ತೀನಿ. ನನಗೆ ಆ ಪುಷ್ಪನ ಬಾಡಿ ಬೇಕು. ನನ್ ತಮ್ಮನ್ ಸಾಯಿಸ್ದ ಅವನು ಬಾಸ್. ಆ ಕಾಂಗನ್ ಕಾಡಲ್ಲಿ ಯಾವ್ದೋ ಆತ್ಮ ಇದೆ. ನಾವು ಕಾರ್ಜಾಮ್ ಊರನ್ನ ದಾಟ್ದಾಗಿಂದ ಮಧ್ಯಾಹ್ನ 2 ಗಂಟೆ ಕೂಡ ಇಲ್ಲಿ ಒಳ್ಳೆ ರಾತ್ರಿ ತರ ಕಾಣಿಸ್ತಾ ಇದೆ. ನನಗೆ ಯಾಕೋ ಸಮಸ್ಯೆ ಇದೆ ಅನ್ಸುತ್ತೆ ಬಾಸ್. ನನಗೆ ಭಯ ಬೇರೆ ಆಗ್ತಾ ಇದೆ, ಅದಲ್ದೆ ಪುಷ್ಪ ಬೇರೆ ಅಲ್ಲಿದ್ದಾನೆ. ಭಯ ನಿನಗೆ ಯಾವಾಗ ಆಗ್ಬೇಕು ಅಂದ್ರೆ ನಾನ್ ನಿನ್ನ ಕಣ್ಣುಗಳನ್ನ ಕಿತ್ತು ಗೋಲಿ ಆಡ್ದಾಗ ಮಾತ್ರ. ಅಷ್ಟೇ ಅಲ್ಲ, ನಿನ್ನ ಕಿವಿಗಳನ್ನ ಕಟ್ ಮಾಡಿ ನಿನ್ನ ಬಾಯಿ ಒಳಗಡೆ ತುರ್ಕ್ ಬಿಡ್ತೀನಿ, ಅದು ಕೂಡ ನಾಲ್ಗೆನ ಕತ್ತರಿಸಾದ್ಮೇಲೆ. ಪುಕ್ಲಾ, ನಿನಗೆ ಕಾಂಗನ್ ಕಾಡಿಗೆ ಹೋಗಕ್ಕೆ ಭಯ ಆಗ್ತಾ ಇದೆಯಾ? ಇಲ್ಲ ಬಾಸ್, ನಾನ್ ನಿಮ್ ಜೊತೆ ಬರ್ತೀನಿ. ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಬಾಸ್. ಪರ್ವತಮ್ಮ ತನ್ನ ನಿಜ ರೂಪದಲ್ಲಿ ಪುಷ್ಪನ ಮುಂದೆ ನಿಂತ್ಕೊಳ್ತಾಳೆ. ಮಗನೇ, ನೀನ್ ಎಷ್ಟೊಂದು ಬೇಗ ಬೆಳೆದೆ. ಅವತ್ತು ನಾನು ನಿನ್ನ ಯಾವ ಪರಿಸ್ಥಿತಿನಲ್ಲಿ ಬಿಟ್ನೋ ಅವತ್ತು ನನಗೆ ತುಂಬ ಭಯ ಆಗಿತ್ತು. ನಿನ್ನ ಮುಂದಿನ ಜೀವನ ಹೇಗಿರುತ್ತೆ ಅಂತ. ನನ್ನ ಸಾವಿಗೆ ನಾನು ಹೆದರ್ತಾ ಇರಲಿಲ್ಲ, ಆದರೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿ ಅಳ್ತಾನೆ ಇದ್ದೆ. ಪುಷ್ಪ, ಅಮ್ಮ ನನ್ನ ಕ್ಷಮಿಸ್ಬೇಡಮ್ಮ. ಈ ಕಾಡನ್ನ ಉಳ್ಸಕ್ಕೆ ನೀವು ನಿಮ್ ಪ್ರಾಣನೇ ಬಲಿ ಕೊಟ್ರಿ. ಯಾರು ನಿಮ್ಮನ್ನ ಸಾಯಿಸಿದ್ರೋ ನಾನು ಕೂಡ ಈಗ ಅವ್ರ ತರನೇ ಆಗಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅವತ್ತು ಪ್ರೀತಿ ನನ್ನನ್ನು ಸಾಯಿಸ್ಬಿಟ್ಲು. ಅವತ್ತಿಂದ ಈ ಕಾಡನ್ನ ನಾನೇ ರಕ್ಷಣೆ ಮಾಡ್ತಾ ಇದ್ದೀನಿ. ಆದರೆ ನನ್ನ ಶಕ್ತಿ ಈ ಕಂಗನ್ ಕಾಡಿನ ಗಡಿವರೆಗೂ ಮಾತ್ರ ಇರುತ್ತೆ. ಗಮನ ಇಟ್ಟು ನೋಡು, ನಾನು ನಿನಗೆ ಏನು ತೋರಿಸ್ತೀನಿ ಅಂತ. ಪರ್ವತಮ್ಮನ ಆತ್ಮ ಮತ್ತೆ ನಿಜ ರೂಪದಲ್ಲಿ ಬರುತ್ತೆ. ಈ ಕಾಡು ಅಳೋದಿಲ್ಲ, ಆದರೆ ಈ ಕಾಡಿಗೆ ತುಂಬ ನೋವಾಗುತ್ತೆ. ಈ ಕಾಡು ಪ್ರಾಣಿಗಳಿಗೆ ಮನೆ ಇದ್ದಂತೆ. ಈ ಪರಿಸರನೇ ನಾವು ಉಸಿರಾಡ್ಸೋಕ್ಕೆ ಸಹಾಯ ಮಾಡೋದು. ಈ ಕಾಡಿನ ಎಲ್ಲ ಮರಗಳು ಕಡಿಯೋದ್ರಿಂದ ಎಷ್ಟೊಂದು ಪ್ರಾಣಿಗಳಿಗೆ ಈ ಕಾಡಲ್ಲಿ ಜಾಗನೇ ಇಲ್ಲ. ಪುಷ್ಪ, ಯಾರಾದರೂ ನಿನ್ನ ಮನೆಗೆ ಬಂದು ನಿನ್ನನ್ನೇ ಆಚೆ ಹಾಕಿದರೆ ನಿನಗೆ ಹೇಗಾಗುತ್ತೆ? ಪುಷ್ಪ ತನ್ನ ಅಮ್ಮ ಹೇಳಿದ ಮಾತಿಗೆ ಉತ್ತರ ಕೊಡ್ತಾನೆ. ಅಮ್ಮ, ನಾನು ಇವತ್ತಿಂದ ಇಲ್ಲಿ ಅಕ್ಕಪಕ್ಕದ ಕಾಡುಗಳನ್ನೆಲ್ಲ ನೋಡ್ಕೋತೀನಿ. ಯಾರು ಕೂಡ ಒಂದು ಗಂಧದ ಮರ ಮುಟ್ಟೋಕ್ಕೂ ಬಿಡಲ್ಲ ಅಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಪುಷ್ಪ. ನನ್ನಲ್ಲಿರೋ ಶಕ್ತಿ ನಿನ್ನಲ್ಲಿ ಬರುತ್ತೆ. ನೆನ್ಪಿಟ್ಕೋ, ಈ ಕಾಡೇ ನಿನ್ನ ಶಕ್ತಿ. ಮಾತಾಡದೇ ಇರೋ ಈ ಕಾಡಿಗೆ ನಿನ್ನ ಮಾತೇ ಒಂದು ಶಕ್ತಿ. ನೀನೇ ಈ ಕಾಡಿನ ರಕ್ಷಕ. ಮಾಯ ಆಗ್ತಾ ಆಗ್ತಾ ಪರ್ವತಮ್ಮ ಪುಷ್ಪ ತಲೆ ಮೇಲೆ ಕೈ ಇಡ್ತಾಳೆ. ಅಮ್ಮ ಬೇಡ ಅಮ್ಮ. ಹುಷಾರಾಗಿರು ಮಗನೇ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಪುಷ್ಪಗೆ ತುಂಬಾನೇ ದುಃಖ ಆಯಿತು. ಪರ್ವತಮ್ಮನ ಆತ್ಮ ಮುಕ್ತಿ ಹೊಂತು. ಬವರ್ನ ದೇಹ ಮರದಲ್ಲಿ ನೇತಾಡ್ತಾ ಇತ್ತು. ಅಮರಿಂದರ್ ಮತ್ತೆ ಅವನ ಗ್ಯಾಂಗ್ ಕಂಗನ್ ಕಾಡಿನ ಗಡಿ ಹತ್ರ ಬಂತು. ನನ್ನ ತಾಯಿಗೆ ನನ್ನ ತಮ್ಮನ ವಿಷಯ ತಲುಪಿಸಿದ್ರಾ? ಹಾ ಬಾಸ್, ಅಮ್ಮ ಅವರು ಈ ಪಿಸ್ತೂಲ್ನ ನಿಮ್ಗೆ ಕೊಡಿ ಅಂತ ಹೇಳಿದ್ರು. ಅಮರಿಂದರ್ ಗನ್ ಅನ್ನ ತಗೊಳ್ತಾನೆ. ಇದು ಮಾಮೂಲಿ ಪಿಸ್ತೂಲು, ನಾವು ಆಟೋಮೆಟಿಕ್ ಗನ್ ತಗೊಂಡ್ ಬಂದಿದ್ದೀವಿ. ಇವತ್ತು ಆ ಪುಷ್ಪ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಮ್ಮವ್ರು ನನಗೆ ಹೇಳಿದ್ರು ಇದು ಅದೇ ಪಿಸ್ತೂಲ್ ಅಂತೆ ಪಾರ್ವತಮ್ಮನ ಅವ್ರು ಸಾಯಿಸಿದ್ರಲ್ಲ, ಇದಕ್ಕೂ ಮತ್ತೆ ಪಾರ್ವತಮ್ಮನ ಆತ್ಮಕ್ಕೂ ಸಂಬಂಧ ಇರ್ಬೋದು. ಸರಿ ನಡಿ, ಒಳಗಡೆ ಹೋಗೋಣ. ಅಮರಿಂದರ್ ಮತ್ತೆ ಅವನ ಗ್ಯಾಂಗ್ ಕಂಗನ್ ಕಾಡ್ ಒಳಗಡೆ ಹೋಗ್ತಾ ಇರ್ತಾರೆ. ಅಮ್ಮ, ನಾನು ಈ ಕಾಡುಗಳನ್ನ ರಕ್ಷಣೆ ಮಾಡ್ತೀನಿ. ಇವತ್ತಿಂದ ಯಾರು ಕೂಡ ಒಂದು ಗಂಧದ ತುಂಡನ್ನ ಕಳ್ತನ ಮಾಡೋಕೆ ನಾನು ಬಿಡಲ್ಲ. ಕೇವಲ ನೀವು ನನ್ನ ಜೊತೆ ಯಾವಾಗ್ಲೂ ಇರಿ, ನನಗೆ ಅದೇ ಸಾಕು ಅಮ್ಮ. ಮಾಡು, ಈಗೆಲ್ಲದೂ ಸರಿ ಮಾಡು. ನನ್ನ ತಮ್ಮನ್ನ ಸಾಯಿಸ್ದಿಯಲ್ವಾ ನೀನು? ಪುಷ್ಪ,
ಅಮೃಂದರ್ ಪುಷ್ಪನ ಸಾಯಿಸ್ಬಿಡ್ತಾನೆ. ಬಾಸ್ ಅವ್ನ್ ಸತ್ತೋದ, ಬನ್ನಿ ಇಲ್ಲಿಂದ ಹೋಗೋಣ, ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಅಮೃಂದರ್ ಮತ್ತೆ ಅವನ್ ಗ್ಯಾಂಗ್ ವಾಪಸ್ ಹೋಗ್ತಾರೆ. ಪುಷ್ಪ ಇಲ್ಲಿ ಸತ್ತು ಹೋಗ್ಬಿಟ್ಟಿರ್ತಾನೆ. ಆಗ ಒಂದು ಹೂವು ಅವನ್ ಮುಖದ ಮೇಲೆ ಬೀಳುತ್ತೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಈಗ ಪುಷ್ಪಗೆ ಎಚ್ಚರ ಆಗುತ್ತೆ. ಅದು ತುಂಬಾ ಭಯಾನಕ ರೂಪದಲ್ಲಿ. ಅವನ್ ಕತ್ತಲ್ಲಿ ಲಿಂಬೆಹಣ್ಣಿನ ಮಾಲೆ ಇತ್ತು ಮತ್ತೆ ಮುಖದಲ್ಲಿ ಭಯಾನಕವಾದ ನಗು ಇತ್ತು. ಅಮೃಂದರ್ ಗ್ಯಾಂಗ್ ಹಿಂದೆ ತಿರುಗಿ ಪುಷ್ಪನ ನೋಡಿದಾಗ ಅವರು ತುಂಬಾನೇ ಹೆದರ್ಕೊಳ್ತಾರೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ, ಫೈರ್ ಅಲ್ಲ, ವೈಲ್ಡ್ ಫೈರು. ಪುಷ್ಪ ಅಮೃಂದರ್ ಗ್ಯಾಂಗ್ನ ಸಾಯಿಸ್ಬಿಡ್ತಾನೆ. ಒಬ್ರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಇರ್ತಾನೆ. ಅಮೃಂದರ್ ತನ್ನ ತಾಯಿ ಕೊಟ್ಟ ಗನ್ನನ್ನ ತೆಗಿತಾನೆ ಮತ್ತೆ ಪುಷ್ಪ ಮೇಲೆ ಗುರಿ ಇಡ್ತಾನೆ. ಪುಷ್ಪ, ನಿನ್ನ ಸಾವು ನನ್ನ ಕೈಯಲ್ಲಿದೆ. ಆ ಗನ್ನನ್ನ ವಿಶೇಷವಾಗಿ ಪರ್ವತಮ್ಮ ಆತ್ಮನ ಸಾಯಿಸೋಕೆ ಪ್ರೀತಿ ಮಂತ್ರವಾದಿ ಕಡೆಯಿಂದ ಅದನ್ನ ತಯಾರಿಸಿದ್ಲು. ಆ ಗನ್ನಿಂದ ಪುಷ್ಪನ ಸಾಯಿಸ್ಬೋದಿತ್ತು. ಆ ಗನ್ನಿಂದ ಅಮೃಂದರ್ ಪುಷ್ಪ ಮೇಲೆ ಗುರಿ ಇಡ್ತಾನೆ. ಇನ್ನೇನು ಗುಂಡು ಹಾರಿಸೋ ಹೊತ್ತಿಗೆ ಆಗ ಪುಷ್ಪ ಅಮೃಂದರ್ ಕತ್ತನ್ನ ಜೋರಾಗಿ ಹಿಡ್ಕೊಂಡು ಅವನ ದೇಹದಿಂದ ಬೇರೆ ಮಾಡ್ತಾನೆ. ಇನ್ ಮುಂದೆ ಆ ಕಾಡಲ್ಲಿ ಗಂಧದ ಮರಗಳನ್ನ ಮತ್ತೆ ಡಿಫಾರೆಸ್ಟೇಷನ್ ಮಾಡೋದಿಲ್ಲ. ಯಾಕಂದ್ರೆ ಆ ಕಾಡನ್ನ ಪುಷ್ಪ ರಕ್ಷಣೆ ಮಾಡ್ತಾ ಇರ್ತಾನೆ. ಪುಷ್ಪರಾಜ್ ತಗ್ಗೋದೇ ಇಲ್ಲ.